ಹಿರಿಯರು ಕೂತಿದ್ದಾರೆ. ಆತ್ಮೀಯ ಬಂಧುಗಳೇ, ಈಗಾಗಲೇ 3ನೇ ಜಾಗಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಏನು ಹಿರಿಯರು ಈ ಸಾಲಿನಲ್ಲಿ ಕೂತಿರ್ತಕ್ಕಂಥವರು ಭಾಳಷ್ಟು ಸ್ಪಷ್ಟವಾಗಿ ಇನ್ನೂ ಹೇಳುವರಿದ್ದಾರೆ. ಏನು ಅಂತಂದರೆ, ಕಾಂಗ್ರೆಸ್ಗೂ BJPಗೂ ವ್ಯತ್ಯಾಸ ಏನು ಅಂತಂದರೆ, ನಮ್ಮ ಹಿರಿಯರು ಸಾರ್ ಹೇಳ್ತಾಯಿದ್ರು, ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ, ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ. ಅಷ್ಟನ್ನು ಬಿಟ್ಟರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 70 ವರ್ಷ ಸ್ವತಂತ್ರ ಬಂದಿರತಕ್ಕಂಥ ಒಂದು ದೇಶ ಇದು. ಕಾಂಗ್ರೆಸ್ ಪಕ್ಷ 70 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಒಂದು ದೇಶ ನಮ್ಮ ಇದು ಕಾಂಗ್ರೆಸ್ ಪಕ್ಷ. ಇವರಂತಾರೆ ಕೆಲವರು, ಅಯ್ಯೋ ಮೋದಿ ಅಂತಾರೆ, ಏನೂ ಇಲ್ಲ, ಮೋದಿದ ಗಾಳಿ. ಇನ್ನು ಬರುವುದೇ ಕಾಂಗ್ರೆಸ್ ಪಕ್ಷದ್ದು ಬಹಳ ಚೆನ್ನಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. KV ಗೌತಮ್ ಅಂತ, ಸೀರಿಯಲ್ ನಂಬರ್ 1, 20ನೇ ತಾರೀಕು ಏನಿದೆಯೋ ಅದನ್ನು ನಮ್ಮ ಒಂದು ಇದರಲ್ಲಿ ನಾವು ಏನಂತ ನಮ್ಮ ಶಕ್ತಿ ತೋರಿಸ್ಬೇಕು. ಈ ಥರ ಹೇಳ್ತಾ ಇದ್ದಾಗ ಏನು ನಮ್ಮ 2003ರ ನಮ್ಮ ಆದಿನಾರಾಯಣ ಅವ್ರು ಬಂದರು, ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀವಿ. ಇಷ್ಟು ಮಾತ್ರ ಸಮಯ ಸಿಗಲಿಲ್ಲ ಇವ್ರು ಬಂದಾಗ, ಸತ್ಯ ಹೇಳ್ತೇನೆ, ಇಷ್ಟು ಮಾತ್ರ ಸಮಯ ಸಿಗಲಿಲ್ಲ. ಇಷ್ಟು ಮಾತ್ರ ಸೇರಿಸಿ ಅವ್ರ ಮಕ್ಕಳನ್ನು ಪರಿಚಯ ಮಾಡಿಸಿ ಓಟ್ ಕೇಳಲಿಕ್ಕೆ ಅವಕಾಶನೇ ಸಿಗಲಿಲ್ಲ. ಅವ್ರು ಬಂದಿದ್ದು ಕೇವಲ 20 ದಿವಸದಲ್ಲಿ, 15 ದಿವಸ ಒಳಗೆ ಸಿಕ್ಕಿದವ್ರು ಅಷ್ಟೇ. ಹಾಗಾಗಿ ಅವರು ಅಲ್ಲಿಗೂ 69,000 ಓಟ್ಗಳನ್ನು ಬಂದಿದ್ರೆ ಈ ತಾಲೂಕೆಲ್ಲ ಅವರು ಉಳಿಯಾಗೂ ಈ ಥರ 1 ದಿವಸ ಅವರೇನು ಎರಡನೇ ಮಾತಿಲ್ಲ. ಯಾಕೆಂತಂದರೆ ಅವ್ರು ನಮ್ಗೆ ಭಾಗಿಯಾಗ್ತಾ ಇದ್ದಾರೆ, ಪ್ರತಿಯೊಂದು ಇದರಲ್ಲೂ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ದಿವಸ ಏನು ಲೋಕಸಭಾ ಚುನಾವಣೆ ಬಂದಿದೆ, ದಯವಿಟ್ಟು ನಮ್ಮ ಓಟು ನಮ್ಮ ಕಾಂಗ್ರೆಸ್ ಬಂಧುಗಳು ತಾವೆಲ್ಲ ಇದ್ದೀರಿ, ತಾವೆಲ್ಲ ಮನಸ್ಸು ಮಾಡಿ 26ನೇ ತಾರೀಕು ಗೌತಮ್ಗೆ ನಾವು ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತ ಇಡೀ ನಮ್ಮ ತಾಲೂಕಿನ ಪರವಾಗಿ, ನಮ್ಮ ಜನತೆಯ ಪರವಾಗಿ ನಾನು ಈ 2 ಮಾತುಗಳನ್ನು ಅವಕಾಶ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ 2 ಮಾತು